ಇರಾನ್ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಭೀಕರ ದಾಳಿ. ಆದರೆ ಸೌಜನ್ಯದ ಕಾರಣಗಳಿಂದ ನಾನು ದ್ವೀಪದಲ್ಲಿರುವ ತೈಲ ಮೂಲಸೌಕರ್ಯವನ್ನ ನಾಶಪಡಿಸದೇ ಇರುವುದಕ್ಕೆ ನಿರ್ಧರಿಸಿದ್ದೇನೆ. ನಾವು ತೈಲ ಸಂಪನ್ಮೂಲಗಳ ಮೇಲೆ ದಾಳಿ ಮಾಡಿಲ್ಲ, ಸೌಜನ್ಯಕ್ಕಾಗಿ ತೈಲ ಮೂಲಸೌಕರ್ಯ ನಾಶಪಡಿಸಿಲ್ಲ. ಆದರೆ ಹೊರ್ಮುಜ್ನಲ್ಲಿ ಅಡ್ಡಿಪಡಿಸಿದ್ರೆ ದಾಳಿ ಮಾಡ್ತೇವೆ. ಇರಾನ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ. ನೋಡಿ, ಸೌಜನ್ಯಕ್ಕಾಗಿ ಕೆಲವೊಂದು ವಿಚಾರವನ್ನು ಮಾಡಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಭೀಕರ ಅಟ್ಯಾಕನ್ನು ಮಾಡಿದ ನಂತರ ಇದನ್ನು ಹೇಳ್ತಾ ಇರೋದು. ಸೌಜನ್ಯದ ಕಾರಣಗಳಿಂದ ನಾನು ದ್ವೀಪದಲ್ಲಿ ಇರುವ ತೈಲ ಮೂಲ ಸೌಕರ್ಯವನ್ನು ನಾಶಪಡಿಸದೇ ಇರುವುದಕ್ಕೆ ನಿರ್ಧರಿಸಿದ್ದೇನೆ. ಬಟ್ ನಮ್ಮ ಶಕ್ತಿಗೇನು ಅನ್ನೋದನ್ನು ತೋರಿಸೋದಕ್ಕೆ ಮಾಡಿದ್ದೀವಿ ಅನ್ನೋದನ್ನು ಹೇಳ್ಕೊಳ್ಳಾಗ್ತಾ ಇದೆ. ನಾವು ತೈಲ ಸಂಪನ್ಮೂಲಗಳ ಮೇಲೆ ದಾಳಿಯನ್ನು ಮಾಡಿಲ್ಲ, ಸೌಜನ್ಯಕ್ಕಾಗಿ ತೈಲ ಮೂಲ ಸೌಕರ್ಯವನ್ನು ನಾಶಪಡಿಸೋದಕ್ಕೆ ನಾವು ಹೋಗಿಲ್ಲ. ಆದರೆ ಹೊರ್ಮುಜ್ನಲ್ಲಿ ಅಡ್ಡಿಪಡಿಸಿದ್ರೆ ದಾಳಿಯನ್ನು ನಾವು ಮಾಡಬೇಕಾಗತ್ತೆ ಅಂತ. ಈಗ ನೋಡಿ, ಹೊರ್ಮುಜನ್ನು ಕ್ಲೋಸ್ ಮಾಡ್ಕೊಳ್ಳಲಾಗಿತ್ತು. ಇದನ್ನು ಸಾಕಷ್ಟು ಬಾರಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿರೋದು. ಹೊರ್ಮುಜನ್ನು ಬಂದ್ ಮಾಡಬೇಡಿ, ಬಂದ್ ಮಾಡಿತ್ತು ಅಂತಂದರೆ ನಾವು ಅಟ್ಯಾಕನ್ನು ಮಾಡಲೇಬೇಕಾಗತ್ತೆ, ಅಟ್ಯಾಕನ್ನು ಮಾಡ್ತೀವಿ ಅಂತ. ಸೊ ಈಗ ಅತಿ ದೊಡ್ಡ ದಾಳಿಯ ನಂತರ ಟ್ರಂಪ್ ಇದನ್ನು ತಮ್ಮ ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ.